ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಟೂ ಪಾಯಿಂಟರ್ಸ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಟೂ ಪಾಯಿಂಟರ್ಸ್ ಅಂದ್ರೆ ಏನು, ಹೆಸರಲ್ಲೇ ಇದೆ. ಓಕೆನಾ, ಟೂ ಪಾಯಿಂಟರ್ಸ್. ಓಕೆನಾ, ಎರಡು ಪಾಯಿಂಟರ್ ಇದೆ. ಟೂ ಪಾಯಿಂಟರ್ ಇಸ್ ಎ ಟೆಕ್ನಿಕ್ ವೇರ್ ವಿ ಯೂಸ್ ಟೂ ವೇರಿಯೇಬಲ್ಸ್ ಆಲ್ಸೋ ಕಾಲ್ಡ್ ಎಸ್ ಪಾಯಿಂಟರ್ಸ್ ಟು ಟ್ರಾವರ್ಸ್ ಅನ್ ಅರೇ ಆರ್ ಸ್ಟ್ರಿಂಗ್ ಎಫಿಷಿಯೆಂಟ್ಲಿ. ಓಕೆನಾ, ಸೊ ಇದು ಡೆಫಿನಿಷನ್ ಸಿಂಪಲ್ ಆಗಿದೆ, ಬಟ್ ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಇವಾಗ ನೋಡಿ, ಇಲ್ಲೊಂದು ಅರೇ ಇದೆ. ಓಕೆನಾ, ಅರೇಯಲ್ಲಿ 5 ಎಲಿಮೆಂಟ್ಸ್ ಇದೆ, 1 2 3 4 5. ಓಕೆನಾ, ಇವಾಗ ನೋಡಿ, ಇಟ್ ಈಸ್ ಎ ಟೆಕ್ನಿಕ್ ವೇರ್ ವಿ ಯೂಸ್ ಟೂ ವೇರಿಯೇಬಲ್ಸ್ ಅಂತ ಇದೆ ಆಸ್ ಪರ್ ಡೆಫಿನೇಷನ್. ಯಾವುದಾದ್ರು ಟೂ ವೇರಿಯೇಬಲ್ಸು, ಲೆಫ್ಟ್ ಮತ್ತು ರೈಟ್, ಅದನ್ನು ಎಲ್ಲಾರ್ ಅಂತ ರೆಪ್ರೆಸೆಂಟ್ ಮಾಡಿರ್ತೀವಿ ಟು ಟ್ರಾವರ್ಸ್ ಅನ್ ಅರೇ. ಸೊ ಇವಾಗ ನಾವೇನು ಮಾಡ್ತೀನಿ, ಇದೊಂದು ಅರೇ ಇದೆಯಲ್ಲ, ಸೊ ಲೆಫ್ಟ್ ಪಾಯಿಂಟರ್ನ ನಾನು 0th ಇಂಡೆಕ್ಸಲ್ಲಿ ಇಡ್ತೀನಿ. ಓಕೆನಾ, ಅಂದರೆ 0th ಇಂಡೆಕ್ಸ್ ಅಂದರೆ 1ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ರೈಟ್ ಪಾಯಿಂಟರ್ನ 4th ಇಂಡೆಕ್ಸಲ್ಲಿ ಇಡ್ತೀನಿ. 4th ಇಂಡೆಕ್ಸ್ ಅಂತ ಹೇಳಿ 6ಗೆ ಪಾಯಿಂಟ್ ಮಾಡ್ತಾ ಇದೆ. ಮತ್ತು ಬೇಸ್ಡ್ ಆನ್ ಸಮ್ ಕಂಡೀಷನ್ಸು ನಾವು ಇದನ್ನ ಮೂವ್ ಮಾಡ್ತಾ ಹೋಗ್ತೀವಿ. ಓಕೆನಾ, ಇದನ್ನೇ ಟೂ ಪಾಯಿಂಟರ್ ಟೆಕ್ನಿಕ್ ಅಂತ ಹೇಳೋದು. ಸೊ ನೆಕ್ಸ್ಟು ನಾನು ನಿಮಗೆ ವೈ ಡು ವಿ ಯೂಸ್ ಟೂ ಪಾಯಿಂಟರ್ಸ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿದೆ ನೋಡಿ ನಿಮಗೆ. ಯಾ ವೈ ಡು ವಿ ಯೂಸ್ ಟೂ ಪಾಯಿಂಟ್ಸ್, ಯಾಕೆ ನಾವು ಟೂ ಪಾಯಿಂಟರ್ಸ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಅರೇ ಇದೆ, ಈ ಲೆಫ್ಟ್ ಸೈಡಲ್ಲಿ ಅರೇ ಇದೆ, ನೋಡ್ತಾ ಇರ್ಬೋದು. 1 2 3 4 6 ಇದೆ. ಓಕೆನಾ, ಸೊ ಇವಾಗ ನಿಮಗೆ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಏನಂತ ಕೊಡ್ತಾರೆ, ಫೈಂಡ್ ಟೂ ನಂಬರ್ಸ್ ಹೂಸ್ ಸಮ್ ಈಸ್ ಈಕ್ವಲ್ ಟು 6 ಅಂತ ಕೊಡ್ತಾರೆ. ಓಕೆನಾ, ಇವಾಗ ನೀವೇನು ಮಾಡ್ತೀರಾ, ಇದನ್ನ ಸಾಲ್ವ್ ಮಾಡಬೇಕು. ಈ ಪ್ರಾಬ್ಲಮ್ನ ಎರಡು ವ್ಯಾಲ್ಯೂಸ್ ಸಮ್ ಬಂದ್ಬಿಟ್ಟು 6 ಬರಬೇಕಲ್ವಾ. ಅವಾಗ ನೀವೇನು ಮಾಡ್ತೀರಾ, ಬ್ರೂಟ್ ಫೋರ್ಸ್ ಮಾಡ್ತೀರಾ. ಬ್ರೂಟ್ ಫೋರ್ಸ್ ಸೊಲ್ಯೂಷನಲ್ಲಿ ಏನು ಮಾಡ್ತೀರಾ, ಆ್ಯಕ್ಚುಲಿ ಬ್ರೂಟ್ ಫೋರ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಬ್ರೂಟ್ ಫೋರ್ಸಲ್ಲಿ ನಾವು ಎವ್ರಿ ಪಾಸಿಬಲ್ ಸೊಲ್ಯೂಷನ್ನ ಕಂಡುಹಿಡಿತಾ ಹೋಗ್ತಾ ಇರ್ತೀವಿ. ಅದಾದಮೇಲೆ ಒಂದು ಕರೆಕ್ಟ್ ಸೊಲ್ಯೂಷನ್ ನಮಗೆ ಸಿಗುತ್ತೆ. ಓಕೆನಾ, ಪ್ರತಿ ಒಂದೊಂದು ಸೊಲ್ಯೂಷನ್ ಇದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲ ಪಾಸಿಬಿಲಿಟೀಸು ಚೆಕ್ ಮಾಡ್ತೀವಿ. ಅದನ್ನೇ ಬ್ರೂಟ್ ಫೋರ್ಸ್ ಸೊಲ್ಯೂಷನ್ ಅಂತ ನೋಡ್ತೀವಿ. ಸೊ ಇವಾಗ ನೋಡ್ತಾ ಇರ್ಬೋದು, ಈ ಅರೇಯಲ್ಲಿ ನೋಡ್ತಾ ಇದ್ದರೆ ನಾವು ಹೆಂಗೆ ಟೂ ನಂಬರ್ಸ್ನ ಸಮ್ ಹೆಂಗೆ ಕಂಡುಹಿಡ್ತೀವಿ. 1 + 2 ಚೆಕ್ ಮಾಡ್ತೀವಿ, ಆಮೇಲೆ 1 + 3 1 + 4 1 + 6, ಆಮೇಲೆ 2ಗೆ ಹೋದಾಗ 2 + 3 2 + 4 2 + 6, ಆಮೇಲೆ 3ಗೆ ಹೋದಾಗ 3 + 4, ಆ ಥರ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮದು ಟೈಮ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟೈಮ್ ಬೇಕಲ್ಲ, ಅದು ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು ಬಿಗ್ ಆಫ್ n² ಬರುತ್ತೆ. ಸೊ ಅದಕ್ಕೆ ಇದು ಬ್ರೂಟ್ ಫೋರ್ಸು ಬಿಗ್ ಆಫ್ n² ಬರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ನಾವೇನು ಮಾಡೋಣ, ಇದನ್ನೇ ಟೂ ಪಾಯಿಂಟರ್ಸ್ನ ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡೋಣ. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವಾಗ ಟೂ ಪಾಯಿಂಟರ್ಸ್ ಕಾನ್ಸೆಪ್ಟ್ಸು. ಟೂ ಪಾಯಿಂಟರ್ಸ್ ಅಂದರೆ ಏನಂತ ಹೇಳಿದ್ದೆ, ಸೊ ಎರಡು ಪಾಯಿಂಟರ್ ಇರುತ್ತೆ, ಒಂದು ಲೆಫ್ಟ್ ಪಾಯಿಂಟರು ಒಂದು ರೈಟ್ ಪಾಯಿಂಟರ್. ನಾನೇನು ಮಾಡ್ತೀನಿ, ಲೆಫ್ಟ್ ಪಾಯಿಂಟರ್ನ 0th ಇಂಡೆಕ್ಸಲ್ಲಿ ಇಡ್ತೀನಿ. ಸೊ 0th ಇಂಡೆಕ್ಸ್ ಅಂತ ಹೇಳಿದ್ರೆ 1 ಇದೆ ಎಲಿಮೆಂಟು. ಸೊ ಇಲ್ಲಿ ನೋಡಿ, ಟೂ ಪಾಯಿಂಟರ್ಸಲ್ಲಿ 1 ಇದೆ. ಓಕೆನಾ, ಯಾಕಂತ ಹೇಳಿದ್ರೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ, ಲೆಫ್ಟ್ ಇಂಡೆಕ್ಸು 0th ಇಂಡೆಕ್ಸ್, ಲೆಫ್ಟ್ ಪಾಯಿಂಟರು 0th ಇಂಡೆಕ್ಸಲ್ಲಿ ಇಡೋದ್ರಿಂದ ಲೆಫ್ಟ್ ಪಾಯಿಂಟರ್ಲಿ 1 ಇದೆ. ರೈಟ್ ಪಾಯಿಂಟರ್ನ ಲಾಸ್ಟ್ ಇಂಡೆಕ್ಸಲ್ಲಿ ಇಡ್ತೀನಿ, ಅಂದರೆ 6 ಇದೆ. ಸೊ 1 + 6 ಏನಾಯಿತು, ನಿಮಗೆ ಸಮ್ ಬಂದ್ಬಿಟ್ಟು 7 ಬಂತು. ಓಕೆನಾ, ಇದನ್ನ ಆ್ಯನಿಮೇಷನ್ ತೋರಿಸ್ತೀನಿ ನಾನು ಫಸ್ಟ್. ಇವಾಗ ಇದನ್ನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ, ಇವಾಗ ಸಮ್ ಏನಾಯಿತು, 7 ಬಂತು. ನಮಗೆ ಬೇಕಾಗಿರೋ ಸಮ್ ಬಂದ್ಬಿಟ್ಟು 6 ಅಲ್ವಾ. ಸೊ 7 ಈಸ್ ಗ್ರೇಟರ್ ದೆನ್ 6. ಅದಕ್ಕೆ ಏನು ಮಾಡ್ತೀವಿ, ಈ ರೈಟ್ ಪಾಯಿಂಟರ್ ಏನು 6ಗೆ ಪಾಯಿಂಟ್ ಮಾಡ್ತಾ ಇದೆಯಲ್ಲ, ಅದನ್ನು ಒಂದು ಡಿಕ್ರೀಸ್ ಮಾಡ್ತೀವಿ, ಅಂದರೆ ಈ ಕಡೆ ಮೂವ್ ಮಾಡ್ಕೋತೀವಿ. ಅವಾಗ ಏನಾಯಿತು, ಲೆಫ್ಟ್ ಪಾಯಿಂಟರ್ ಇದ್ದಿದ್ದ ಜಾಗದಲ್ಲೇ ಇದೆ. ಓಕೆನಾ, ಸೊ ಅದು 1ಅಲ್ಲೇ ಇದೆ. ರೈಟ್ ಪಾಯಿಂಟರ್ 6ಅಲ್ಲಿ ಇತ್ತಲ್ಲ, ಅರೇ ನೋಡ್ತಾ ಇರ್ಬೋದು ನೀವು, ಅರೇಯಿಂದ 6ಅಲ್ಲಿ ಇದನ್ನ 4ಗೆ ಮೂವ್ ಮಾಡಿದ್ದೀವಿ, ಯಾಕಂದರೆ ಸಮ್ಮು ಜಾಸ್ತಿ ಆಯಿತು ಅಂತ. ಸೊ 4ಗೆ ಮೂವ್ ಮಾಡಿದಾಗ ಏನಾಯಿತು, ಈ ಕಡೆ ಮೂವ್ ಮಾಡಿದಾಗ 4 ಹತ್ರ ಬಂತು. ಸೊ 1 + 4 ಏನಾಯಿತು, ಸಮ್ಮು 5 ಬಂತು. 5 ಬಂದ್ಬಿಟ್ಟು ನಮಗೆ ಬೇಕಾಗಿರೋದು 6. ಇಲ್ಲಿ ಸಮ್ಮು 5 ಬಂದಿದೆ. 5 ಈಸ್ ಸ್ಮಾಲರ್ ದೆನ್ 6 ಅಲ್ವಾ. ಸೊ ಅವಾಗ ಏನು ಮಾಡ್ತೀವಿ, ಈ ಲೆಫ್ಟ್ ಪಾಯಿಂಟರ್ ಇದೆಯಲ್ಲ, ಲೆಫ್ಟ್ ಪಾಯಿಂಟರ್ ಎಲ್ಲಿದೆ, 0th ಇಂಡೆಕ್ಸಲ್ಲಿ 1ಗೆ ಪಾಯಿಂಟ್ ಮಾಡ್ತಾ ಇದೆಯಲ್ಲ, ಅದನ್ನು ಮೂವ್ ಮಾಡ್ತೀವಿ. ಒಂದು ಹೆಂಗೆ ಲೆಫ್ಟ್ ++ ಯೂಸ್ ಮಾಡಿ ಮೂವ್ ಮಾಡ್ತೀವಿ. ಅವಾಗ ಏನಾಯಿತು, ಲೆಫ್ಟ್ ಪಾಯಿಂಟರು 2 ಹತ್ರ ಬಂತು, ರೈಟ್ ಪಾಯಿಂಟರು 4 ಹತ್ರ ಇದೆ. ಓಕೆನಾ, ಇವಾಗ 2 + 4 ಸಮ್ಮು ಬಂದ್ಬಿಟ್ಟು 6. ನಮಗೆ ಬೇಕಾಗಿರೋದು ಸಮ್ಮು 6, ಅದು ಸಿಕ್ತು. ಓಕೆನಾ, ಸೊ ಇವಾಗ ನೋಡಿ, ಇವಾಗ ಇಷ್ಟು ಬ್ರೂಟ್ ಫೋರ್ಸಲ್ಲಿ ಇಷ್ಟು ಇಟಿರೇಷನ್ಸ್ ಹೋಗೋ ಬದಲು, ಬಿಗ್ ಆಫ್ n² ಅಷ್ಟು ಟೈಮ್ಸ್ ಆಗೋ ಬದಲು, ಇಲ್ಲಿ ಜಸ್ಟ್ 3 ಸ್ಟೆಪ್ಗೆ ಜಸ್ಟ್ ಬೇಸ್ಡ್ ಆನ್ ದ ಕಂಡೀಷನ್ ನಾವು ಲೆಫ್ಟ್ ಪಾಯಿಂಟರ್ ರೈಟ್ ಪಾಯಿಂಟರ್ ಮೂವ್ ಮಾಡೋದ್ರಿಂದ ನಮಗೆ ಥರ್ಡ್ ಇದರಲ್ಲೇ ನಿಮಗೆ ಸಮ್ ಈಸ್ ಈಕ್ವಲ್ ಟು 6 ಸಿಕ್ಸ್ತು. ಸೊ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು ಬಿಗ್ ಆಫ್ n. ಓಕೆನಾ, ಸೊ ಇದೇ ಪ್ರೋಗ್ರಾಮ್ನ ನಾವಿವಾಗ ಕೋಡ್ ಮಾಡೋಣ ಯಾವ ಥರ ಅಂತೇಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೇಮ್ ಅರೇ ಯೂಸ್ ಮಾಡಿದ್ದೀನಿ. ಏನು 1 2 3 4 5 1 2 3 4 6. ಓಕೆನಾ, ಇವಾಗ ಹ್ಯಾಸ್ ಪೇರ್ ಅಂತ ಒಂದು ಮೆಥಡ್ ಕ್ರಿಯೇಟ್ ಮಾಡಿದ್ದೀನಿ, ಸ್ಟ್ಯಾಟಿಕ್ ಮೆಥಡು. ಇದೇನು ಮಾಡುತ್ತೆ, ನಮಗೆ ಬೂಲಿಯನ್ ರಿಟರ್ನ್ ಮಾಡುತ್ತೆ. ಬೂಲಿಯನ್ ಅಂದರೆ ಜಸ್ಟ್ ಟ್ರೂ ಆರ್ ಫಾಲ್ಸ್ನ ರಿಟರ್ನ್ ಮಾಡುತ್ತೆ. ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈ ಅರೇ ಕಳಿಸ್ತಾ ಇದ್ದೀವಿ, ಅರೇ ಏನಿದೆ ಇದು, ಮತ್ತು ನಮಗೆ ಟಾರ್ಗೆಟ್ ಇದು ಸಮ್ ಏನು ಬೇಕೋ ಅದನ್ನು ಕಳಿಸ್ತಾ ಇದ್ದೀವಿ. ಅದನ್ನು 6 ಅದು ಬೇಕಾಗಿರೋದು ಕಳಿಸ್ತಾ ಇದ್ದೀವಿ. ಸೊ ಇವಾಗ ಒಂದು ಫಂಕ್ಷನ್ ಬರ್ತೀನಿ, ಏನು ಪಬ್ಲಿಕ್ ಸ್ಟ್ಯಾಟಿಕ್ ಬೂಲಿಯನ್ ಹ್ಯಾಸ್ ಪೇರ್ ಅಂತ. ಸೊ ಇಂಟೀಜರ್ ಅರೇ ಇಲ್ಲಿಂದ ಬರ್ತಾ ಇರೋದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ.
ಅದಾದಮೇಲೆ ಇದು 6 ಟಾರ್ಗೆಟಲ್ಲಿ ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇವಾಗ ನಾನೇನು ಮಾಡಿದೆ, ಇವಾಗ ನೀವುಗೆ ಹೇಳಿದ್ನಲ್ಲ ಲೆಫ್ಟ್ ಪಾಯಿಂಟರ್ನ 0th ಇಂಡೆಕ್ಸಲ್ಲಿ ಇಡ್ತೀನಿ ಅಂತ. ಸೊ ಅದಕ್ಕೆ ಲೆಫ್ಟ್ ಇಂಟು ಲೆಫ್ಟ್ ಇಸ್ ಈಕ್ವಲ್ ಟು 0 ಅಂತ ಹಾಕಿನಿ, ಯಾಕಂದರೆ ಲೆಫ್ಟ್ ಪಾಯಿಂಟರ್ 0th ಇಂಡೆಕ್ಸಲ್ಲಿ ಇದೆ. ರೈಟ್ ಪಾಯಿಂಟರ್ ಬಂದ್ಬಿಟ್ಟು 6 ಹತ್ರ ಇರಬೇಕು. 6 ಹತ್ರ ಇರಬೇಕು ಅಂತ ಹೇಳಿದ್ರೆ ನಾವು ಅರ್ರೇ ಡಾಟ್ ಲೆಂತ್ -1. ಏನಕ್ಕೆ -1 ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅರ್ರೇದು ಇಂಡೆಕ್ಸ್ ಬಂದ್ಬಿಟ್ಟು 0 ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ 6 ಹತ್ರ ಬರಬೇಕು ಅಂತ ಹೇಳಿದ್ರೆ ಅದು 1 2 3 4 5, ಓಕೆನಾ. 5 ಅಂದರೆ ಫೋರ್ತ್ ಇಂಡೆಕ್ಸ್ ಅಂತ ಹೇಳಿದ್ರೆ ಅರೇ ಡಾಟ್ ಲೆಂತ್ 5 -1 4, ಓಕೆನಾ. 4ಗೆ ಬರೋಕ್ಕೆ ನಿಮಗೆ ಅರೇ ಡಾಟ್ ಲೆಂತ್ -1 ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನಾಯಿತು, ವೈಲ್ ಲೂಪ್ ಯೂಸ್ ಮಾಡ್ತಾ ಇದ್ವಿ. ಸೊ ಇದೆಷ್ಟು ಬರುತ್ತೆ, ಇದು 4 ಬರುತ್ತೆ, ಓಕೆನಾ. ನೆಕ್ಸ್ಟು ವೈಲ್ ಲೂಪ್ ಯೂಸ್ ಮಾಡ್ತೇವೆ. ವೈಲ್ ಲೂಪಲ್ಲಿ ಏನು ಮಾಡ್ತೇವೆ, ಲೆಫ್ಟ್ ಈಸ್ ಲೆಸ್ ದ್ಯಾನ್ ರೈಟ್. ಸೊ ಎಲ್ಲಿವರೆಗೂ ಲೆಫ್ಟ್ದು ಇವಾಗ 0 ಇದೆ, 0 ಈಸ್ ಲೆಸ್ ದ್ಯಾನ್ 4 ಅಲ್ವಾ. ಸೊ ಇವಾಗ ಕಂಡೀಷನ್ ಇದ್ರ ಒಳಗಡೆ ಹೋಗುತ್ತೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇದೆಲ್ಲ ಕಂಡೀಷನ್ ಎಕ್ಸಿಕ್ಯೂಟ್ ಆಗಿ ಏನಾಗುತ್ತೆ, ಈ ಇವಾಗ ಲೆಫ್ಟು ಪ್ಲಸ್ ಎಲ್ಲ ಆಗಿ ಇದೊಂದು 6 ಇದು ಜಾಸ್ತಿ ಬರುತ್ತೆ ಅಂದ್ಕೊಳ್ಳಿ, ಒಂದು 5 ಬರುತ್ತೆ ಅಂದ್ಕೊಳ್ಳಿ. ರೈಟ್ ಬಂದ್ಬಿಟ್ಟು 4ಗೆ ಬರುತ್ತೆ. ಯಾವಾಗ ಈ ಲೆಫ್ಟ್ ಯಾವಾಗ ಗ್ರೇಟರ್ ಆಗುತ್ತೋ ಆವಾಗ ನೀನು ಈ ವೈಲ್ ಲೂಪ್ ಎಕ್ಸಿಕ್ಯೂಟ್ ಮಾಡೋದನ್ನ ಸ್ಟಾಪ್ ಮಾಡೋದು ಅಂತ ಹೇಳ್ತಾ ಇದ್ದೀವಿ, ಓಕೆನಾ. ಸೊ ಇವಾಗ ಬೇಸಿಕಲಿ ಇದು ಲೆಫ್ಟ್ ಈಸ್ ಲೆಸ್ ದ್ಯಾನ್ ರೈಟ್, ಓಕೆನಾ. ಏನು ಮಾಡ್ತಾ ಇದ್ದೀವಿ, ಇಂಟ್ ಸಮ್ ಅಂತ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನು ಮಾಡ್ತಿದ್ದೀವಿ, ಅರೇದು ಲೆಫ್ಟ್ ಪಾಯಿಂಟರ್ ಇಂಡೆಕ್ಸಲ್ಲಿ ಏನಿದೆಯೋ ಆ ವ್ಯಾಲ್ಯೂ ಪ್ಲಸ್ ರೈಟ್ ಪಾಯಿಂಟರ್ ಇಂಡೆಕ್ಸಲ್ಲಿ ಏನಿದೆಯೋ ಆ ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಇದ್ವಿ. ಸೊ ಇವಾಗ ನಾನು ಯಾವುದೋ ಅಂತ ಹೇಳಿದ್ರೆ ಇಲ್ಲಿ 2 ಪಾಯಿಂಟರ್ಸಲ್ಲಿ ನೋಡ್ಬೋದು, ಇಲ್ಲಿ 1 6 ಆ್ಯಡ್ ಮಾಡಿದ್ನಲ್ಲ, ಸೇಮ್ ಅದೇ ಲೆಫ್ಟ್ ಪಾಯಿಂಟರಲ್ಲಿ 1 ಇದೆ, ರೈಟ್ ಪಾಯಿಂಟಲ್ಲಿ 6 ಇದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ವಿ. ಸೊ ನನಗೇನಾಯಿತು, ಸಮ್ಮು ಫಸ್ಟ್ ಇದರಲ್ಲಿ 7 ಬಂತು ಅಲ್ವಾ. ಇಫ್ ಸಮ್ ಈಕ್ವಲ್ ಟು ಟಾರ್ಗೆಟ್, ಸಮ್ಮು ನನಗೆ 7 ಇದೆ, 7 ಇಸ್ ಈಕ್ವಲ್ ಟಾರ್ಗೆಟ್ 6 ಇದೆ, ಇದು ಟ್ರೂನಾ ಇಲ್ಲ, ಈ ಇಫ್ ಬ್ಲಾಕು ಒಳಗಡೆ ಹೋಗಲ್ಲ ಇದು. ನೆಕ್ಸ್ಟ್ ಏನಾಗುತ್ತೆ, ಎಲ್ಸ್ ಇಫ್ ಸಮ್ಮು ಲೆಸ್ ದೆನ್ ಟಾರ್ಗೆಟಾ, ಸಮ್ ಬಂದ್ಬಿಟ್ಟು 7 ಲೆಸ್ ದೆನ್ ಟಾರ್ಗೆಟ್ ಇದೆಯಾ, ಇಲ್ಲ, 7 ಗ್ರೇಟರ್ ದೆನ್ ಟಾರ್ಗೆಟ್ ಇದೆ. ಅವಾಗ ನನಗೇನಾಗುತ್ತೆ, ಈ ಪಾರ್ಟಿಗೆ ಬರುತ್ತೆ. ಸೊ ಈ ಪಾರ್ಟಿಗೆ ಬಂದ್ಬಿಟ್ಟು ರೈಟ್ ಮೈನಸ್ ಆಗುತ್ತೆ. ರೈಟ್ ಮೈನಸ್ ಅಂದರೆ ಇಲ್ಲಿ 4 ಇದೆಯಲ್ಲ, ಅದು ಬಂದ್ಬಿಟ್ಟು 3 ಆಗುತ್ತೆ. 3 ಆದಾಗ ಏನಾಯ್ತು, ಲೆಫ್ಟ್ ಪಾಯಿಂಟ್ 0 ಹತ್ರನೇ ಇದೆ, ಲೆಸ್ ದೆನ್ 3 ಇದ್ರ ಒಳಗಡೆ ಹೋಗುತ್ತೆ. ಸಮ್ ಆಫ್ ಲೆಫ್ಟ್ ಬಂದ್ಬಿಟ್ಟು ಇದು 1 ಹತ್ರ, ಇಲ್ಲಿ ಸಮ್ ಇಂಟು ಸಮ್ ವೇರಿಯಬಲ್ ಅರ್ರೇ ಆಫ್ ಲೆಫ್ಟ್ ಬಂದ್ಬಿಟ್ಟು ಏನಿದೆ, ಅರ್ರೇ ಆಫ್ 0 ಅಂತ ಹೇಳಿದ್ರೆ 1 ಹತ್ರ ಇರುತ್ತೆ. ಅರ್ರೇ ಆಫ್ ರೈಟ್ ಅಂದರೆ 3 ಹತ್ರ ಅಂದರೆ 4ಗೆ ಬರುತ್ತೆ. 4ಗೆ ಬಂದಾದಾಗ ಏನಾಗುತ್ತೆ, ಸಮ್ ಈಕ್ವಲ್ ಟು ಟಾರ್ಗೆಟಾ, ಇಲ್ಲ, ಯಾಕಂತ ಹೇಳಿದ್ರೆ ಸಮ್ ಈ ಸಲ ಬಂದ್ಬಿಟ್ಟು ನನಗೆ 5 ಬಂದಿದೆ. ಸಮ್ಮು 5 ಫಸ್ಟ್ನೇ ಸಲ 7 ಬಂತು, ಸೆಕೆಂಡ್ನೇ ಸಲ 5 ಬಂತು ಅಲ್ವಾ. 5 ಈಕ್ವಲ್ ಟು ಟಾರ್ಗೆಟೇ ಇಲ್ಲ. ಬಟ್ ಇದರಲ್ಲಿ ಸಮ್ ಈಸ್ ಲೆಸ್ ದ್ಯಾನ್ ಟಾರ್ಗೆಟ್, ಓಕೆನಾ. ಸಮ್ಮು ಬಂದ್ಬಿಟ್ಟು 5 ಇದೆ, ಟಾರ್ಗೆಟ್ 6 ಲೆಸ್ ದ್ಯಾನ್ ಟಾರ್ಗೆಟ್. ಸೊ ಅವಾಗ ಲೆಫ್ಟ್ ಪ್ಲಸ್ ಮಾಡಬೇಕು. ಲೆಫ್ಟ್ ಪ್ಲಸ್ ಮಾಡಿದಾಗ ಏನಾಗುತ್ತೆ, ಇದು ಲೆಫ್ಟ್ದು 0 ಇರೋದು 1 ಆಗುತ್ತೆ, ಓಕೆನಾ. ಇವಾಗ ಏನಾಗುತ್ತೆ, ಸೇಮ್ ನೆಕ್ಸ್ಟ್ ವೈಲ್ ಲೂಪಿಗೆ ಬರುತ್ತೆ. ಲೆಫ್ಟ್ ಹತ್ರ 1 ಇದೆ, ವೈಲ್ ಲೂಪ್ ಒಳಗಡೆ ಇವಾಗ ಲೆಫ್ಟ್ 1 ಇದೆ, ರೈಟು 3 ಇದೆ, ಓಕೆನಾ. ಅರ್ರೇ ಆಫ್ ಲೆಫ್ಟ್ 1 ಇಂಡೆಕ್ಸಲ್ಲಿ ಏನಿದೆ 2 ಇದೆ, ಓಕೆನಾ. 2 ಇಲ್ಲಿಗೆ ಬರುತ್ತೆ. ಆ್ಯಂಡ್ ಅರ್ರೇ ಆಫ್ ರೈಟು 3 ಇದೆ, ಥರ್ಡ್ ಇಂಡೆಕ್ಸಲ್ಲಿ ಏನಿದೆ 4 ಇದೆ. 2 + 4 ಬಂದ್ಬಿಟ್ಟು 6, ಓಕೆನಾ. 6 ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 6 ಬರುತ್ತೆ. ಸೊ ಇಫ್ ಸಮ್ ಈಕ್ವಲ್ ಟು ಟಾರ್ಗೆಟ್, ಸಮ್ ಎಷ್ಟಿದೆ 6 ಇದೆ, ಟಾರ್ಗೆಟು 6 ಇದೆ. ಸೊ ಇಲ್ಲಿಂದ ರಿಟರ್ನ್ ಮಾಡುತ್ತೆ, ಓಕೆನಾ. ರಿಟರ್ನ್ ಮಾಡುತ್ತೆ. ಸೊ ನಿಮಗೆ ಹ್ಯಾಸ್ ಪೇರ್ ಬಂದ್ಬಿಟ್ಟು ಟ್ರೂನ ರಿಟರ್ನ್ ಮಾಡುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀನಿ, ನಿಮಗೆ ಟ್ರೂನ ರಿಟರ್ನ್ ಮಾಡುತ್ತೆ. ಇವಾಗ ನೋಡಿ, ಅದೇ ಹ್ಯಾಸ್ ಪೇರಲ್ಲಿ ಇವಾಗ 6 ಬದಲು 600 ಕಳಿಸ್ತೀನಿ. ನೀವು ಹೆಂಗೆ ಸಮ್ ಮಾಡಿದ್ರು 600 ಸಮ್ ಬರಲ್ಲ ಅಲ್ವಾ. ಸೊ ಇವಾಗ ನಿಮಗೆ ಇದು ಫಾಲ್ಸ್ ಅಂತ ರಿಟರ್ನ್ ಮಾಡುತ್ತೆ. ನಾನು ಇದು ಪ್ರೋಗ್ರಾಮ್ನ ನೀಟಾಗಿ ಟ್ರೇಸ್ ಮಾಡಿ ಹೇಳಿದ್ದೀನಿ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಡ್ತೀನಿ. ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಓಕೆನಾ. ಮತ್ತು ಇನ್ನೊಂದು ನಿಮ್ಗೊಂದು ವಿಜುವಲೈಸೇಷನ್ ತರಬೇಕು ಅಂತ ಇಲ್ಲೊಂದು ಡಯಾಗ್ರಾಮ್ ಕೂಡ ರೆಡಿ ಮಾಡಿದ್ದೀನಿ. ನೋಡಿ ಇಲ್ಲಿ ಸೇಮ್ ಇದೆ, 1 2 3 4 5 6. ಫಸ್ಟು ಲೆಫ್ಟ್ ಪಾಯಿಂಟರ್ ಏನಿರುತ್ತೆ 1 ಹತ್ರ ಇರುತ್ತೆ, ರೈಟ್ ಪಾಯಿಂಟರ್ ಲಾಸ್ಟಲ್ಲಿ ಇರುತ್ತೆ 6 ಹತ್ರ ಇರುತ್ತೆ. 1 + 6 7, ಓಕೆನಾ. ಅವಾಗ ಅದು ನಮಗೆ ಬೇಕಾದ್ರೆ 6 7 ಗ್ರೇಟರ್ ದೆನ್ 6 ಅಲ್ವಾ. ಅದಕ್ಕೇನು ಮಾಡ್ತೀವಿ, ಈ ರೈಟ್ ಪಾಯಿಂಟರ್ನ ಹಿಂದೆ ತೊಗೋತೀವಿ, ಅಂದರೆ 6 ಹತ್ರ ಇರೋದನ್ನ 4ಗೆ ತೊಗೋತೀವಿ. ನೆಕ್ಸ್ಟು ಲೆಫ್ಟ್ ಪಾಯಿಂಟರ್ 1 ಹತ್ರ ಇರುತ್ತೆ, ರೈಟ್ ಪಾಯಿಂಟರ್ ಅದೇ ಇಲ್ಲಿ ರೈಟ್ ಮೈನಸ್ ಅಂತ ಯೂಸ್ ಮಾಡಿದ್ನಲ್ಲ ಇಲ್ಲಿ. ಸೊ ಅದೇ ಥರ ರೈಟ್ ಮೈನಸ್ ಆದಾಗ ಇದು 4 ಹತ್ರ ಬರುತ್ತೆ. 1 + 4 5 ಆಯಿತು. 5 ಸ್ಮಾಲ್ ಆದಾಗ ಏನಾಗುತ್ತೆ, ಲೆಫ್ಟ್ ಪ್ಲಸ್ ಮಾಡ್ತೀವಿ. ಲೆಫ್ಟ್ ಪ್ಲಸ್ ಮಾಡಿದಾಗ ಇದು 1 ಹತ್ರ ಇರೋದು 2 ಹತ್ರ ಬರುತ್ತೆ. ಸೊ ನೆಕ್ಸ್ಟು ಇದರಲ್ಲಿ 2 ಮತ್ತು ಇದು ರೈಟ್ ಪಾಯಿಂಟರ್ ಅಲ್ಲೇ ಇರುತ್ತಲ್ಲ, 2 + 4 6. ನಮಗೇನು 6 ವ್ಯಾಲ್ಯೂ ಬೇಕೋ ಅದು ಫೈಂಡ್ ಆಗುತ್ತೆ. ಸೊ ಈ ರೀತಿ 2 ಪಾಯಿಂಟರ್ ವರ್ಕ್ ಆಗುತ್ತೆ, ಓಕೆನಾ. ಸೊ ಹೆಂಗೆ ಯಾವ ಥರ ಇದು ಕಾಂಪ್ಲೆಕ್ಸಿಟಿ ರಿಡ್ಯೂಸ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಕಾಂಪ್ಲೆಕ್ಸಿಟಿ. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳಿದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಂತ ಹೇಳಿ, ಓಕೆನಾ.
ಬ್ರೂಟ್ ಫೋರ್ಸಲ್ಲಿ ನೀವು ನೋಡಿದ್ವಿ ಪ್ರತಿಯೊಂದು ಎವ್ರಿ ಪಾಸಿಬಲ್ ಸೊಲ್ಯೂಷನ್ ಒಂದೊಂದೇ ಕಂಪೇರ್ ಮಾಡೋದ್ರಿಂದ ಅದು ಬಿಗ್ ಆಫ್ ಎನ್ ಸ್ಕ್ವೇರ್ ತಗೊಳುತ್ತೆ, ವೆರಸ್ 2 ಪಾಯಿಂಟರ್ಸ್ ಬಂದ್ಬಿಟ್ಟು ಬಿಗ್ ಆಫ್ ಎನ್ ತಗೊಳುತ್ತೆ. ಸೊ ಇದು ವೆರಿ ಲೆಸ್ ಟೈಮಲ್ಲಿ ನಿಮಗೆ ಇದನ್ನ ಹುಡ್ಕೊಡುತ್ತೆ, ಓಕೆನಾ, ಸೊಲ್ಯೂಷನ್. ಸೊ ದಟ್ ಈಸ್ ಒನ್ ಥಿಂಗ್. ಅದಾದಮೇಲೆ ಇವಾಗ ನಾವು 2 ಪಾಯಿಂಟರ್ಸ್ ಇದೆಯಲ್ಲ, ಇವಾಗ ವೆನ್ ಡು ಯೂಸ್ 2 ಪಾಯಿಂಟರ್ಸ್, ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಇದರಲ್ಲಿ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಇದೆಲ್ಲ ಇಂಟರ್ವ್ಯೂ ಕ್ವಶನ್ಸ್. ಲೈಕ್ ರಿವರ್ಸ್ ಆನ್ ಅರೆ, ಚೆಕ್ ಪ್ಯಾಲಿಂಡ್ರೋಮ್, ಟು ಸಮ್ ಇನ್ ಸಾರ್ಟೆಡ್ ಅರೆ, ಮೂವ್ ಝೀರೋಸ್, ಮತ್ ಸಾರ್ಟೆಡ್ ಅರೆ, ಇದಿಷ್ಟು ಇದೆಯಲ್ಲ. ಸೊ ಇದೆಲ್ಲ ಇಂಟರ್ವ್ಯೂ ಕ್ವಶನ್ಸ್. ಇಂಥ ಕ್ವಶನ್ಸ್ ಬಂದಾಗ ನಾವು 2 ಪಾಯಿಂಟರ್ಸ್ ಟೆಕ್ನಿಕ್ನ ಯೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತೀವಿ, ಓಕೆನಾ. ಮತ್ತು ಇನ್ನೊಂದು ಯಾವಾಗ 2 ಪಾಯಿಂಟರ್ಸ್ ಮೋಸ್ಟ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ನಿಮಗೆ ಪ್ರಾಪರ್ ಆಗಿ ಅಂತ ಹೇಳಿದ್ರೆ 2 ಪಾಯಿಂಟರ್ಸ್ ಯೂಸ್ ಮಾಡಬೇಕಂದ್ರೆ ಅರ್ರೇ ಬಂದ್ಬಿಟ್ಟು ಸಾರ್ಟ್ ಆಗಿರಬೇಕು, ಓಕೆನಾ. ಅರ್ರೇ ಬಂದಾಗ ಸಾರ್ಟ್ ಆಗಿದ್ದಾಗ ಅದು ತುಂಬ ಚೆನ್ನಾಗಿ ಔಟ್ಪುಟ್ ಕೊಡುತ್ತೆ. ಅರ್ರೇ ಸಾರ್ಟ್ ಆಗಿರಬೇಕು. ಮತ್ತು ನಿಮಗೆ ವೆನ್ ಯು ನೀಡ್ ಟು ಮೂವ್ ಫ್ರಮ್ ಬೋತ್ ಎಂಡ್ಸ್, ಎರಡು ಎಂಡಿಂದನೂ ಲೆಫ್ಟ್ ಎಂಡು ರೈಟ್ ಎಂಡ್ ಎರಡು ಎಂಡಿಂದ ಕಂಪೇರ್ ಮಾಡೋಕ್ಕೆ ಇರಬೇಕು. ಮತ್ತು ಇನ್ನೊಂದು ನೀಡ್ ಪೇರ್, ಅಂದರೆ ನಿಮಗೆ ಎರಡು ಪೇರ್ನ ಮಾಡಿ ಏನೋ ಒಂದು ಬರಬೇಕು, ಆ ಥರ ಪೇರ್ ಅಲ್ಲ, ಟ್ರಿಪ್ಲೆಟ್ ಇಲ್ಲ, ಮೂರನ್ನ ಕಂಪೇರ್ ಮಾಡಿ ಏನೋ ಒಂದು ಬರಬೇಕು. ಆ ಥರ ಇದ್ದಾಗ ನಿಮಗೆ ಈ 2 ಪಾಯಿಂಟರ್ಸ್ ಮೆಥಡು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಓಕೆನಾ. ಸೊ ಇದಾಗಿತ್ತು ಈ 2 ಪಾಯಿಂಟರ್ನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು 2 ಪಾಯಿಂಟರ್ ಅಂದರೆ ಏನು, ಆ ಟೆಕ್ನಿಕ್ ಅಂದರೆ ಏನು, ಸೊ ಯಾವ ಥರ ನಾವು ಲೆಫ್ಟ್ ಪಾಯಿಂಟರ್ ಮತ್ತು ರೈಟ್ ಪಾಯಿಂಟರ್ನ ಯೂಸ್ ಮಾಡಿಬಿಟ್ಟು ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ ಎನ್ ಸ್ಕ್ವೇರಿಂದ ಬಿಗ್ ಆಫ್ ಎನ್ಗೆ ರೆಡ್ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಮತ್ತು ಜಾವಾ ಎಕ್ಸಾಂಪಲ್ ಇಲ್ಲೇ ನೋಡ್ತಾ ಇರ್ಬೋದು ಯಾವ ಥರ ಇದು ರಿಯಲ್ ಟೈಮಲ್ಲಿ ಹೆಂಗೆ ಆಗುತ್ತೆ ಅಂತ ಇಲ್ಲಿ ಜಾವಾ ಎಕ್ಸಾಂಪಲ್ಲು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್.